ನನ್ನ ಮೊಮ್ಮಗನು ಬಂದಿದ್ದಾನೆ, ಸಾರಿನೂ ಹೇಳಿದಾನೆ. ನಂಗೂ ಅದೇ ಬೇಕಿತ್ತು ಅರ್ವಮ್ಮ. ತುಂಬ ಖುಷಿ ಆಗ್ತಿದೆ. ನನಗಂತೂ ನೆನ್ನೆ ಎಷ್ಟು ಖುಷಿ ಆಯಿತು ಗೊತ್ತಾ. ದತ್ತು ನಮ್ಮ ದತ್ತು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋದನ್ನ ನೀನು ನೋಡಬೇಕಿತ್ತು. ರಾತ್ರಿ ಇಡೀ ಅಕ್ಕ ತಮ್ಮ ಇಬ್ರು ಪ್ರಾಕ್ಟೀಸ್ ಮಾಡೋದೇನೋ, ಒಬ್ರಿಗೊಬ್ರು ಸಪೋರ್ಟ್ ಮಾಡೋದೇನೋ. ಬಾಬಾ ನನಗಂತೂ ಏನಾಗ್ತಿದೆಯೇ? ಸ್ವಲ್ಪ ಹೊಟ್ಟೆ ಹಿಂಡ್ದಂಗೆ ಆಗ್ತಿದೆ ಅತ್ತೆ. ಹೊಟ್ಟೆನಾ? ಅಯ್ಯೋ ದೇವ್ರೆ, ಏನು ಇಷ್ಟೊಂದು ಬೆವರ್ತಿದೆಯಲ್ಲ. ಇರು, ನೀರು ಕುಡಿ. ಅತ್ತೆ ಏನೂ ಆಗಿಲ್ಲ, ನಾನು ಆರಾಮಾಗಿದ್ದೀನಿ, ನೀವು ಗಾಬರಿ ಆಗಬೇಡಿ. ಇದೆಲ್ಲ ಇದ್ದಿದ್ದೆ ಅಲ್ವಾ. ಗಾಬರಿ ಆಗದೆ ಇರೋಕ್ಕಾಗುತ್ತಮ್ಮ? ಈಗ ನೀನು ಬಸ್ರಿ ಹೆಂಗಸು, ಹಾಗೆಲ್ಲ ಎಲ್ಲದನ್ನು ಹಗುರವಾಗಿ ತಗೋಬಾರ್ದು. ಕುಡಿ ನೀರು. ಮುಖ ನೋಡಿದ್ರೆ ಸುಸ್ತಾಗಿದೆಯಾ ಅಂತ ಗೊತ್ತಾಗ್ತಿದೆ. ಯಾವಾಗಿಂದ ಈಗ ಆಗ್ತಿದೆ? ಅದು ಬೆಳಿಗ್ಗೆ ಇದ್ದಾಗಿಂದ ಅತ್ತೆ. ಬೆಳಿಗ್ಗೆಯಿಂದನಾ? ದಡ್ಡಿ ಕಣೆ ನೀನು, ಹೇಳಕ್ಕಾಗ್ಲಿಲ್ವಾ ಆಗ್ಲೇ? ವಿಷಯ ಎಲ್ಲ ಮುಚ್ಚಿಡ್ತಾರ ಹೀಗೆ? ತಿಂಡಿ ತಿಂದ್ಮೇಲೆ ಸರಿ ಹೋಗ್ಬೋದು ಅಂದ್ಕೊಂಡಿದ್ದೆ ಅತ್ತೆ. ಹಾ, ಸರಿ ಹೋಯ್ತು. ಪಾದ ತೋರ್ಸು, ಊತ ಬಂದಿದೆಯಾ ನೋಡೋಣ. ಬೆನ್ನು ಏನಾದ್ರೂ ಇದೆಯೇನಮ್ಮ? ಅತ್ತೆ, ಬಸ್ಸಲ್ಲಿ ಇದೆಲ್ಲ ಇರೋದೇ ಅಲ್ವಾ. ಹಾ, ಸರಿ ಹೋಯ್ತು. ಏನಾದ್ರೂ ಹೇಳಿದ್ರೆ ಇದೊಂದು ಉಡಾಫಿ ಮಾತು ಆಡ್ಬಿಡ್ತೀಯ ಅಲ್ಲ? ನೋಡು, ಮತ್ತೆ ಹೊಟ್ಟೆ ಹಿಡ್ಕೋತಾ ಇದೆಯಾ ನೀನು? ಯಾಕೆ ಜಾಸ್ತಿ ನೋವ್ತಿದೀಯೇ? ಅಯ್ಯೋ, ನನ್ನ ಕೈ ಕಾಲೇ ಆಡ್ತಿಲ್ವಲ್ಲ, ಏನು ಇರು, ವಿಶ್ವನ್ ಕಾಲ್ ಮಾಡಿ ಕರಿತೀನಿ ಫೋನಲ್ಲಿ. ಅತ್ತೆ, ಅವ್ರಿಗೇನು ಹೇಳಕ್ ಹೋಗ್ಬೇಡಿ, ಅವರು ಸುಮ್ಮನೆ ಗಾಬರಿ ಆಗ್ತಾರೆ ಅತ್ತೆ. ಕೂತ್ಕೋ, ಎದ್ದೇಳ್ಬೇಡ, ಕೂತ್ಕೋ. ನೀನು ಕೂತೇ ಇರಬೇಕು. ವಿಶ್ವ ಬರೋವರೆಗೂ ನೀನು ಹೇಳೋ ಹಾಗಿಲ್ಲ ಅಷ್ಟೇ. ಅವ್ನು ಬಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ. ಅಯ್ಯೋ ಅತ್ತೆ, ಆಸ್ಪತ್ರೆಲ್ಲ ಯಾಕೆ? ನನಗೇನು ಆಗಿಲ್ಲ. ಸುಮ್ಮನೆ ಕೂತ್ಕೊಳ್ಳೆ. 3 ಹೆತ್ತವಳು 6 ಹೆತ್ತವಳಿಗೆ ಹೇಳ್ಕೊಡಕ್ಕೆ ಬಂದ್ಬಿಟ್ಲು. ನಾನು ಹೇಳ್ತಾ ಇದ್ದೀನಿ, ನೀನು ಆಸ್ಪತ್ರೆಗೆ ಹೋಗ್ತಿದೀಯ, ಎಲ್ಲ ಚೆಕಪ್ಪು ಮಾಡಿಸ್ಕೊತಿದೀಯ ಅಷ್ಟೇ. ಅಲ್ಲ ಅತ್ತೆ, ಆದ್ರೂ ಇಲ್ಲ, ಹೋದ್ರೂ ಇಲ್ಲ, ಸುಮ್ಮನೆ ಕೂತ್ಕೋ. ಈ ಹುಡುಗ ಒಬ್ಬ ಅರ್ಜೆಂಟು ಫೋನೇ ತೆಗಿಯಲ್ಲ, ಯಾವಾಗಲೂ ಹೀಗೆ ಮಾಡ್ತಾನೆ. ಏನ್ ಮಾಡ್ಲಿ? ತಡಿ, ಮಲ್ಲಿಗೂ ಒಂದು ಫೋನ್ ಮಾಡ್ಬಿಡ್ತೀನಿ. ಎಲ್ಲದನ್ನು ವಿಕ್ಕಿ ಪಕ್ಕಿಗೆ ಹೋಲಿಕೆ ಮಾಡೋದು ಬೇಕಾ? ಹೋಲಿಕೆ ಅಲ್ಲ ಅಣ್ಣ, ವಿಕ್ಕಿನೂ ಇವತ್ತು ಸಾಕು. ಆ ಪೋಲಿ ವಿಕ್ಕಿ ಅವ್ರ ಅಜ್ಜಿ ಹತ್ರ ಕ್ಷಮೆ ಕೇಳೋದಕ್ಕೂ ನಮ್ಮ ವಿರಾಜಣ್ಣ ಅವರು ಮೇಡಮ್ ಹತ್ರ ಕ್ಷಮೆ ಕೇಳೋದಕ್ಕೂ ಬೇಜಾನ್ ವ್ಯತ್ಯಾಸ ಇದೆ. ನೋ ಕಂಪೇರ್. ಅಣ್ಣ, ವಿರಾಟ್ ಸರ್ನು ವಿಕ್ಕಿನೂ ಹೋಲ್ಸಕ್ಕಾಗಲ್ಲ, ನಿಜ. ಅವರೇ ಬೇರೆ, ಇವರೇ ಬೇರೆ. ಆದ್ರೆ ನೀವ್ಯಾಕೆ ವಿಕ್ಕಿ ಹೆಸರು ಕೇಳಿದ್ರೆ ಸಿಡ್ಸಿಡಿ ಅಂತೀರಾ? ಯಾಕೆಂದ್ರೆ ಮೊನ್ನೆ ತನಕ ಅವನ ಹತ್ರ ನೀನ್ ಮಾತ್ ಬಿಟ್ಟಿಲ್ವಾ? ಮಾತ್ ಬಿಡೋಕೆ ಅವ್ನು ಮಾತಾಡಿಲ್ವಾ? ಅದು ಆಗ. ಈಗ ನಾನೇ ಅದನ್ನೆಲ್ಲ ಮರ್ತಿಲ್ವಾ? ಆದ್ರೆ ನಾನ್ ಮರ್ತಿಲ್ಲ. ಹಾವಿನ ದ್ವೇಷ 12 ವರ್ಷ ಅಂತಾರೆ, ಆದ್ರೆ ಈ ನಾಗೂರು ವರ್ಷ 100 ವರ್ಷ. ಕಚ್ಬಿಡದೆ. ನಿನ್ ಮುಂದೆ ಯಾಕೆ ತಾನೇ ವಿಕ್ಕಿ ವಿಷಯ ತೆಗೆದ್ನು? ಸುಮ್ಮನೆ ನಿನ್ ಬಾಯಿಂದ ಅವ್ರು ಬಯಸ್ಕೊಳಗಾಯ್ತು. ನೋಡು, ಮತ್ತೆ ಪಾಪ ಅಂತ ಇದೆಯಾ? ಆ ವಿಕ್ಕಿ ಪಾಪ ಅಲ್ಲ, ಸಖತ್ ಕಿಲಾಡಿ. ನೋಡ್ದಾ, ಸತ್ಯ ಅಂತೆ.
ಮಿಸ್ ಮೂಗುತಿ, ಇದು ಬೇಜಾರಾಗಿರೋ ನನಗೆ ಬುದ್ಧಿ ಹೇಳಿ ರೂಮಿಂದ ಆಚೆ ಬರೋ ಥರ ಮಾಡಿದ್ದಕ್ಕೆ. ಇದು ದೇವಸ್ಥಾನಕ್ಕೆ ಹೇಳ್ದೆ ಕೇಳದೆ ಬಂದರು ನನ್ನ ಅಪಾರ್ಥ ಮಾಡ್ಕೊಳ್ದೆ ನನ್ನ ಪ್ರಾಬ್ಲಮ್ ಎಲ್ಲ ಕೇಳಿಸ್ಕೊಂಡಿದ್ದಕ್ಕೆ. ನೀನು ಹೇಳ್ದೇ ಇದ್ದಿದ್ರೆ ನಾನು ಈಗೋನ ಅಡ್ಡ ತಂದು ಅಮ್ಮಮ್ಮನಿಂದ ದೂರ ಉಳಿದು ಬಿಡ್ತಿದ್ದೆ. ಅದಕ್ಕೆ ಇದೆ.